ಹಿಂದೆ ಒಂದು ಅನುಭವಿಮಾನ ಆರೋಪ, ಒಂದು ಸುಮಾರ್ಯಮಾನ ಆರೋಪ. ಶಂಕದಲ್ಲಿ ಪೀತತಾ ಅಧ್ಯಾಸರು ನೀವು ಪರಂಪರಾದಿಂದ ನೇತ್ರದ ಉಪಯೋಗ ಚಾಕ್ಷುಷದ್ವಾರ ಸಂಭವಿಸ್ತೈತಿ ಅಂತ ಹೇಳಿದರೂ ಕೂಡ ಈ ನಿಮ್ಮ ಧರ್ಮೀ ಜ್ಞಾನವಾದಿಗಳ ಸಮಾಧಾನ ಅನುಭವಿಮಾನ ಆರೋಪದಲ್ಲಿ ಅಷ್ಟೇ ಕೂತು ಹೊರತಾಗಿ ಸ್ಮಾರ್ಯಮಾನ ಆರೋಪದಲ್ಲಿ ಅದು ಸಂಭವಿಸೋದೇ ಇಲ್ಲ ಅಂತ ಅನುಭವಿಮಾನ ಆರೋಪ ಸ್ಮಾರ್ಯಮಾನ ಆರೋಪದ ಲಕ್ಷಣ ಎಲ್ಲ ಹೇಳಿದರು. ಅದನ್ನೆಲ್ಲ ನಾ ಮ್ಯಾಲ ದೃಷ್ಟಾಂತ ಕೊಟ್ಟಿನು. ಜಲ ಆಧಾರ ಭೂಮಿ, ನೀಲ, ಜಲನೀಲ ಅಥವಾ ಆಕಾಶ ನೀಲ. ಅಲ್ಲಿ ನೀಲ ರೂಪ ಅಂದ್ರೆ ಅಧಿಷ್ಠಾನವನ್ನು ವಿಷೀಕರಿಸುವಂಥ ಚಾಕ್ಷುಷ ವೃತ್ತಿ ಅಂಗೀಕಾರ ಇಲ್ಲದ ಇರೋದ್ರಿಂದ ಪರಂಪರಾದ ನೇತ್ರದ ಉಪಯೋಗ ಅಲ್ಲಿ ಸಂಭವಿಸುವುದೇ ಇಲ್ಲ. ಆದ್ದರಿಂದ ಈ ಎರಡು ಅಧ್ಯಾಸಗಳಲ್ಲಿ ಚಾಕ್ಷುಷತ್ವ ಜ್ಞಾನ ಧರ್ಮೀ ಜ್ಞಾನವಾದಿ ಮತದಲ್ಲಿ ಸಂಭವಿಸೋದಿಲ್ಲ. ಇನ್ನು ಅಧ್ಯಸ್ಥ ಪದಾರ್ಥವು ಧರ್ಮೀ ಜ್ಞಾನವಾದಿಗಳ ಮತದಲ್ಲಿ ಅದು ಸಾಕ್ಷಿ ಭಾಷೆ ಇರುತ್ತದೆ. ಸಾಕ್ಷಿ ಭಾಷೆ ಅದಕ್ಕೆ ಮತ್ತು ಅಧಿಷ್ಠಾನ ಗೋಚರ ಸಂಭವಿಸಲಿಲ್ಲ ಅಂದರೆ ನಿಮ್ಮ ಮತ ಸಂಭವಿಸಲಿಲ್ಲ. ಆದರೂ ನನ್ನ ಮತದಲ್ಲಿ ಅಧ್ಯಸ್ಥ ಪದಾರ್ಥ ಐಂದ್ರಿಕತ್ ಅಂದರೆ ಸಾಕ್ಷಾಂತೇಂದ್ರಿಯ ಸಂಬಂಧ, ಅದಕ್ಕೆ ಚಾಕ್ಷುಷತ್ವ ಪ್ರತೀತಿ ಅಂದರೆ ಜ್ಞಾನ ಅಂತ ಹೇಳೋದು ನನ್ನ ಮತದಲ್ಲಿ ಸಂಭವಿಸಿದ, ನಿಮ್ಮ ಮತದಲ್ಲಿ ಮಾತ್ರ ಸಂಭವಿಸಲಿಲ್ಲ ಅಂತ ಹೇಳಿದೆ. ಇಷ್ಟು ಹೇಳಿದ್ರೂ ಕೂಡ ಇನ್ನೂ ಒಂದು ನಿಮಗೆ ಉದಾಹರಣೆ ಹೇಳ್ತೇನೆ ಅಂತ ನಾವು. ಏನು, ಎಲ್ಲಿ ಈ ಸ್ತನ ಮಲಿದು ಆ ರುಚಿ ಹಾಲಿನಲ್ಲಿ ಹುಡುಗನಿಗೆ ಕೈದು ರಸದ ಭ್ರಮ ಆಗುತ್ತದೆ. ಆದರೆ ರುಚಿಯಲ್ಲಿ ಕೈದು ಭ್ರಮ, ರುಚಿಯಲ್ಲಿ ಮಧುರ ಇರ್ತಾವೆ ಹಾಲು, ಸ್ವಭಾವತಃ ಹಾಲು ರುಚಿನೇ ಇರ್ತಾವೆ. ಆದರೂ ಆ ರುಚಿಯ ಹಾಲಿನಲ್ಲಿ ಕೈದು ಭ್ರಮ ಏನಾಗ್ತದೆ, ಈ ಸ್ಥಾನದಲ್ಲಿ ಆ ಮಧುರ ದುಗ್ಧ ಅಂದ್ರೆ ಹಾಲು ಅದು ಅಧಿಷ್ಠಾನ. ಆ ಯಾವ ಇಂದ್ರಿಯದು ದ್ರವ್ಯ ಗ್ರಹಣದಲ್ಲಿ ರಸನೇಂದ್ರಿಯದು ಯೋಗ್ಯತೆ ಅದ. ಮಧುರ ದುಗ್ಧದಲ್ಲಿ ಜ್ಞಾನದಲ್ಲಿ ರಸನೇಂದ್ರಿಯ ಉಪಯೋಗ ಇಲ್ಲ. ಧರ್ಮೀ ಜ್ಞಾನ ಮತದಲ್ಲಿ ಅಧ್ಯಸ್ಥ ಗೋಚರ ಅಂದ್ರಿಕ ವೃತ್ತಿನೂ ಇಲ್ಲ. ಎರಡು ಅಧಿಷ್ಠಾನನ್ನು ವಿಷೀಕರಿಸುವಂಥದ್ದು ಇಂದ್ರಿಯದ ಯೋಗ್ಯತೆ ಅಲ್ಲಿಲ್ಲ. ಮೊಟ್ಟ ಮೊದಲು ಅಧಿಷ್ಠಾನನ್ನು ವಿಷೀಕರಿಸುವಂಥ ಇದಮಾಕಾರ ಪ್ರಮಾಣ ನಿಮ್ದು ಹೇಳ್ತೀರಿ, ಅದರ ಅಧಿಷ್ಠಾನ ವಿಷೀಕರಿಸುವಂಥ ರಸನೇಂದ್ರಿಯದಲ್ಲಿ ಯೋಗ್ಯತೆ ಅಭಾವದ. ಮತ್ತು ನೀವು ಅಧ್ಯಸ್ಥ ಗೋಚರ ಅಂದ್ರಿಕ ಎರಡು ಅಧ್ಯಸ್ಥವನ್ನು ವಿಷೀಕರಿಸುವಂಥ ಅಂದ್ರಿಕ ವೃತ್ತಿನೂ ಮಾಡಿಲ್ಲ, ಒಪ್ಪಿಲ್ಲ. ನೀವು ನಾವು ಒಪ್ಪಿದ ನೀವು ಒಪ್ಪಿಲ್ಲ ಅಂದಮೇಲೆ ಈ ಮಧುರ ದುಗ್ಧದಲ್ಲಿ ತಿಕ್ತ ಭ್ರಮ ಕೈ ಭ್ರಮದು ರಾಸನತ್ವ ಆಗಬಾರ್ದಾಗಿತ್ತು, ರಾಸನತ್ವ ಆಗಬಾರ್ದಾಗಿತ್ತು. ಆದರೂ ಉಪಾಧಿ ಮತದಲ್ಲಿ ತಿಕ್ತ ಗೋಚರ ಭ್ರಮರಾಸನ ವೃತ್ತಿ ಇರುತ್ತದೆ. ಅದಕ್ಕೆ ತಿಕ್ತತಾ ಭ್ರಮದಲ್ಲಿ ರಾಸನತ್ವ ವ್ಯವಹಾರ ಸಂಭವೇ ಅಂತ ಹಿಂಗೆ ಹೇಳ್ಕೊಂಡು ಬಂದವು. ಈ ಉದಾಹರಣೆಯಲ್ಲಿ ನಿಮ್ಮದು ಸಂಭವಿಸಲಿಲ್ಲ. ಯಾಕಂದ್ರೆ ಅಧಿಷ್ಠಾನನ ವಿಷೀಕರಿಸುವಂಥದ್ದೇ ಆಗಲ್ಲ. ರಸನೇಂದ್ರಿಯ ಅಧಿಷ್ಠಾನನು ಭ್ರಮ ಮಾಡುವುದೇ ಇಲ್ಲ. ತಿಳಿತಾ? ಈಗ ಮಧುರ ದುಗ್ಧಮೇ ತಿಕ್ತರಸ ಅಧ್ಯಾಸಿಕಿ ರಸನಾ ಗೋಚರತಾಪೂರ್ವಕ. ಮಧುರ ಹಾಲಿನಲ್ಲಿ ಕೈ ಅಧ್ಯಾಸದ ಅದು ರಸನನ್ನೇ ವಿಷೀಕರಿಸುವಂಥ ಅಂತ ಹೇಳುತ್ತಾ ಮತ್ತು ಉಪಾಧ್ಯಾಯನ ಮತದ ನಿಷ್ಕರ್ಷ, ಉಪಾಧ್ಯಾಯನ ಮತದ ನಿಷ್ಕರ್ಷ ಹೇಳ್ತಾರೆ. ಈಗ ಏನು ಉಪಾಧ್ಯಾಯನ ಮತದ ನಿಷ್ಕರ್ಷ ಏನೈತಿ ಅಂತ ಕೇಳಿದರೆ, ಒಟ್ಟು ಯಾವ ರೀತಿ ಸರ್ಪರೂಪ ಅಧ್ಯಾಸದಲ್ಲಿ ರಜ್ಜು ರೂಪ ಸರ್ಪ ಅಧ್ಯಾಸದಲ್ಲಿ ಸರ್ಪ ಅಧ್ಯಾಸ ಏನಾಗ್ತದಲ್ಲ, ಅಲ್ಲಿ ಹಗ್ಗ ಅಧಿಷ್ಠಾನದೊಡನೆ ನೇತ್ರದ ಸಂಬಂಧದಿಂದ ಅಧಿಷ್ಠಾನವನ್ನು ವಿಷೀಕರಿಸುವಂಥ ಯಾವ ಚಾಕ್ಷುಷವೃತ್ತಿ ಆ ಕಾಲದಲ್ಲಿ ಉತ್ಪನ್ನ ಆಗುವ ಸರ್ಪನನ್ನು ಕೂಡ ಆ ಚಾಕ್ಷುಷವೃತ್ತಿ ರೂಪ ಜ್ಞಾನ ವಿಷೀಕರಿಸುತ್ತದೆ. ಗೊತ್ತೈತಲ್ಲ, ಹೇಳ್ಕತ್ತೀನಿ ಮೊದಲ
ಥಿಯರಿಗೆ ಸಂಪೂರ್ಣವಾಗಿ ಯಾರು ಹೇಳ್ಕತ್ತೆ ನಾವು ಅದು ಯಾವ ರೀತಿ ನೀವು ಸರ್ಪ ಅಧ್ಯಾಸ ಹೇಳುವಾಗ ಹಗ್ಗ ಅಧಿಷ್ಠಾನ ಜೋಡಣೆ ಚಾಕ್ಷುಷ ವೃತ್ತಿ ಸರ್ಪ ಅಧ್ಯಾಸದಲ್ಲಿ ಹಗ್ಗ ರೂಪ ಅಧಿಷ್ಠಾನ ಜೋಡಣೆ ನೇತ್ರದ ಸಂಬಂಧದಿಂದ ಅಧಿಷ್ಠಾನನ್ನು ವಿಷೀಕರಿಸುವಂಥ ಯಾವ ಇದ್ಮಾಕಾರ ಚಾಕ್ಷುಷ ವೃತ್ತಿ ಆ ಕಾಲದಲ್ಲಿ ಉತ್ಪನ್ನ ಆಗುವ ಸರ್ಪಕ್ಕೂ ಆ ವೃತ್ತಿ ಅಂದರೆ ಚಾಕ್ಷುಷ ವೃತ್ತಿ ರೂಪಜ್ಞಾನ ವಿಷೀಕರಿಸ್ತೈತಿ. ಇದು ನಿಮ್ಮ ಆ ಸರ್ಪದಲ್ಲೇನು ಕುಂಡಿರ್ತೈತಿ ಬರೋಬರಿ ಅದು. ಪರಂತು ಈಗ ಈ ಏನು ನಾವು ಮಧುರ ದುಗ್ಧದಲ್ಲಿ ತಿಕ್ತರಸ ಅಧ್ಯಾಸ ಹೇಳಿದವಲ್ಲ, ಇಲ್ಲಿ ತಿಕ್ತ ಅಧ್ಯಾಸದಲ್ಲಿ ದುಗ್ಧ ಅಂದರೆ ಹಾಲ ವಿಷಯ ಮಾಡುವ ತ್ವಾಚ ವೃತ್ತಿ, ತಿಕ್ತರಸನ್ನು ವಿಷಯ ಮಾಡುವ ರಾಸನ ವೃತ್ತಿ, ಎರಡೂ ವೃತ್ತಿಗಳು ಮಧುರ ದುಗ್ಧದಲ್ಲಿ ಹೋಗ್ಯಾವ. ಎರಡೂ ವೃತ್ತಿ ಒಂದೇ ಸ್ಥಾನದಲ್ಲಿ ಇರೋಣದಿಂದ ಉಪಿತದಾದರೂ ಅಭೇದ ಆಗುತ್ತದೆ. ಆದ್ದರಿಂದ ಅಧ್ಯಸ್ಥ ಅಧಿಷ್ಠಾನ ಒಂದೇ ವೃತ್ತಿಗೆ ವಿಷಯ ಐತೆ ಅಂತ ಹಿಂಗೆ ಹೇಳಿದನು ಕೂಡ ಸಂಭವಿಸ್ತೈತಿ ಅಂತ ಅವನಿಗೆ ಸಮಾಧಾನ ಹೇಳ್ತಾ ಇದ್ದೆ. ಆಯಿತಾ? ಪರಂತು ಇತ್ನಾ ಭೇದ ಹೈ, ಪರಂತು इतना भेद है. ಏನು ಭೇದ ಹೇಳ್ತಾರೆ? सर्प रस्तादिक अध्यास में अधिष्ठान से नेत्र ಸಂಬಂಧತೆ, ಅಧಿಷ್ಠಾನದೊಡನೆ ಆ ಹಗ್ಗದೊಡನೆ ನೇತ್ರ ಸಂಬಂಧದಿಂದ ಅಧಿಷ್ಠಾನ ಗೋಚರ ಚಾಕ್ಷುಷ ವೃತ್ತಿ ಹೋವೆ. ಅಧಿಷ್ಠಾನವನ್ನು ವಿಷೀಕರಿಸುವಂಥ ಚಾಕ್ಷುಷ ವೃತ್ತಿ ಅಂದರೆ ಅಂತಃಕರಣ ವೃತ್ತಿ ಆಗುತ್ತದೆ. ತಿಸ್ ವೃತ್ತಿಗೆ ಸಮಕಾಲಮೆ, ಆ ವೃತ್ತಿ ಅದೇ ಕಾಲದಲ್ಲಿ ಉತ್ಪನ್ನವಾಗಪಟ್ಟಂಥ ಸರ್ಪ ರಸ್ತಾದಿಕ್ಕೂ ಭೀ ತಾಕೆ ವಿಷಯ ಹೋವೆ. ಆ ಸಮಕಾಲ ಉತ್ಪನ್ನವಾಗಪಟ್ಟಂಥ ಸರ್ಪ ಬೆಳ್ಳಿ ಮೊದಲಾದವನ್ನು ಪೂರ್ಣ ಆ ಇಂದ್ರಿಯಕ್ಕೆ ಭೀ ವಿಷಯ ಹೋವೆ. ತಾಕೆ ಅಂದರೆ ಆ ಇಂದ್ರಿಯಗೆ ಏನೇ ವಿಷಯ ಆಗುತ್ತವೆ. ತಿಳಿತಿತ್ತು. ಪರಂತು ಆದರೂ ಮಧುರ ದುಗ್ಧಮೆ ತಿಕ್ತರಸ ಅಧ್ಯಾಸ ಹೋವೆ. ಆ ಸರ್ಪರಸ್ತಾದಿಗಳಲ್ಲಿ ಚಾಕ್ಷುಸ್ವರ್ತಿ ಪರಂಪರ ಮೊದಲೇ ಸಂಭವಿಸ್ತೈತಿ. ಹಾಂ, ಅದು ಮತ್ತು ಇಲ್ಲಿ ಹ್ಯಾಂಗೆ ಮಾಡಿ ನಿಮ್ಮ ಅವ ಏನು ಹೇಳಿದ? ರಸನೇಂದ್ರಿಯದು ಹಾಲ ಅಧಿಷ್ಠಾನ, ಆ ತಿಕ್ತರಸ ಅಧ್ಯಾಸಕ್ಕೆ ಮಧುರ ದುಗ್ಧ ಅಂದ್ರೆ ಹಾಲ ಅಧಿಷ್ಠಾನ. ಪುನಃ ರಸನೇಂದ್ರಿಯ ಆ ದ್ರವ್ಯವನ್ನು ಗ್ರಹಣ ಮಾಡೋದು ಯೋಗ್ಯತೆ ಅದರಲ್ಲಿ ಇಲ್ಲ ಅಂದಮೇಲೆ ಅಧಿಷ್ಠಾನ ವಿಷೀಕರಿಸಿಲ್ಲ ಅದು. ಮತ್ತು ಅಂದಮೇಲೆ ಅಧಿಷ್ಠಾನ ವಿಷಯ ಚಾಕ್ಷುಷ ವೃತ್ತಿ ಕರೆಸಿದ್ರೇ ಮುಂದೆ ಅದೇ ವೃತ್ತಿ ಹೆಂಗಲ್ಲಿ ಆ ಇದ್ಮಾಕಾರ ಚಾಕ್ಷುಷ ವೃತ್ತಿ ಅಧಿಷ್ಠಾನ ವಿಷಯ ಸರ್ಪಗಳು ರಜ್ಜು ಎಂದು ಪರಂಪರದಿಂದರಾಗಲಿ ಸರ್ಪನ ಅದು ಮಾಡ್ತಿತ್ತು. पण ಇಲ್ಲಿ ನಿಮಗೆ ಸಂಭವಿಸೋದಿಲ್ಲ ಅಂತ ಉಪಾಧ್ಯಾಯ ಹೇಳಿದಾಗ ಆದರೂ ಇವರಂತರ ಸರ್ಪದಲ್ಲಿ ಹೆಂಗೆ ಸಂಭವಿಸುತ್ತದೆ ಹಂಗಿಲ್ಲಿ ಆದರೂ ಕೂಡ ಸಂಭವಿಸ್ತೈತಿ. ನೀವು ಸಂಭವಿಸಲೈತಿಯಲ್ಲ ಸಂಭವಿಸ್ತೈತಿ ಅಂತ ಹೇಳ್ತಾರೆ. ಹೆಂಗೆ ಸಂಭವಿಸ್ತೈತಿ? ಪರಂತು ಮಧುರ ದುಗ್ಧ ಮೇ ತಿಕ್ತ ರಸ का ಅಧ್ಯಾಸ ಹೋವೆ. ಸಂಭವಿಸ್ತೈತಿ ಅಂತ ಹೇಳ್ತಾರೆ. ಮಧುರ ದುಗ್ಧ ಮೇ ತಿಕ್ತ ರಸ का ಅಧ್ಯಾಸ ಹೋವೆ. ಮಧುರ ಹಾಲಿನಲ್ಲಿ ಕಹಿ ರಸದ ಅಧ್ಯಾಸ ಆಗುತ್ತದೆ. ತಾ ದುಗ್ಧಾಕಾರ ರಾಸನ ವೃತ್ತಿ ಸಂಭವೇನೇ. ದುಗ್ಧಾಕಾರ ರಾಸನ ಅಂದ್ರೆ ರಸನೇಂದ್ರಿಯ ಅಲ್ಲಿ ಹಂಗೆ ಚಾಕ್ಷುಷ ವೃತ್ತಿ ರಜ್ಜುಕ ಹಂಗಿಲ್ಲ ರಾಸನ ವೃತ್ತಿ ಅಂತೂ ಸಂಭವಿಸೋದಿಲ್ಲ. ಯಾಕಂದ್ರೆ ಈ ದ್ರವ್ಯದ ಗ್ರಹಣ ಮಾಡುವ ಅದರಲ್ಲಿ ಯೋಗ್ಯತೆ ಇಲ್ಲ ರಸನೇಂದ್ರಿಯಲ್ಲಿ. ಅಂದ್ರೆ ಕಿಂತು ಮತ್ತೇನು ಶರೀರವ್ಯಾಪಿ ತ್ವಕ್ ಕಾ ಹೈ. ಶರೀರವ್ಯಾಪಿ ತ್ವಕ್ ಇಂದ್ರಿಯ ಏನೈತಲ್ಲ, ಈಗ ರಸನೇಂದ್ರಿಯ ಅಂದರೆ ಜೀವೇಂದ್ರಿಯ. ರಸನೇಂದ್ರಿಯ ಅಂದ್ರೆ ಒಂದೇ, ಜೀವೇಂದ್ರಿಯ ಅಂದ್ರೆ ಒಂದೇ. ಇಂದ್ರಿಯ ಒಳಗೆ ಇಷ್ಟೇ ಆದದ್ದು. ಪಣ ಶರೀರವ್ಯಾಪಿ ತ್ವಕ್ ಇಂದ್ರಿಯ. ಇದರ ತ್ವಕ್ ಇಂದ್ರಿಯ ಐತಲ್ಲ, ಚರ್ಮದೇ ತ್ವಕ್ ಇಂದ್ರಿಯ. ಆ ಯಾವ ಶರೀರ ವ್ಯಾಪಿಸುವಂಥ ತ್ವಕ್ ಹೈ ಯಾತೆ. ಆದ್ದರಿಂದ ತ್ವಾಚ ವೃತ್ತಿ ಮಧುರ ದುಗ್ಧಾಕಾರ ಹೋವೆ. ತ್ವಾಚ ವೃತ್ತಿ ಏನೈತಲ್ಲ ಮಧುರ ದುಗ್ಧಾಕಾರ ಹೋವೆ ಅಂದರೆ ಆ ಅಧಿಷ್ಠಾನ ಹಾಲನ್ನು ತ್ವಾಚೇಂದ್ರಿಯದಿಂದ ವಿಷೀಕರಿಸುತ್ತದೆ. ರಸನೇಂದ್ರಿಯನು ಹಾಲನ್ನು ಅಂದರೂ ದ್ರವ್ಯವನ್ನು ಗ್ರಹಣ ಮಾಡುವುದಿಲ್ಲ, ಆದರೆ ತ್ವಾಚೇಂದ್ರಿಯ ಗ್ರಹಣ ಮಾಡ್ತದೆ. ತಾಸೆ
मधुर दुग्ध का प्रकाश होवे तासे एदर से हेळ्रे हाँ त्वाच इंद्रिय से मधुर दुग्ध का प्रकाश होवे त्वाच इंद्रियದಿಂದ मधुर हालिंದು प्रकाश अंदर ज्ञान आगुತ್ತದೆ जिस काल में त्वक का अरुण त्वक बरकोरी अंदर हिंद हेळार मತ್ತಾದರೂ जिस काल में त्वक का मधुर दुख से संयोग होवे त्वक इंद्रियದು ಮಧುರ ಹಾಲಿನೊಡನೆ ಯಾವ ಕಾಲದಲ್ಲಿ ಸಂಯೋಗ ಆಗಿರುವುದೋ ಅದೇ ಕಾಲದಲ್ಲಿ ದೋಷ ದೂಷಿತ ರಸನಾಕ ಅಂದರೆ ರಸನೇಂದ್ರಿಯದು ದುಗ್ಧ ಮೇ ಸಂಯೋಗ ಹೋವೆ ಅದೇ ಕಾಲದಲ್ಲಿ ಯಾವ ಕಾಲದಲ್ಲಿ ತ್ವಾಚೇಂದ್ರಿಯದು ಮಧುರ ಹಾಲಿನೊಡನೆ ಸಂಯೋಗ ಆಗುವುದೋ ಅದೇ ಕಾಲದಲ್ಲಿ ದೋಷದಿಂದ ಕೂಡಲ್ಪಟ್ಟಂಥ ರಸನೇಂದ್ರಿಯದು ಕೂಡ ಹಾಲಿನಲ್ಲಿ ಸಂಯೋಗ ಆಗುತ್ತದೆ ರಸನ ಸಂಯೋಗತೆ ದುಗ್ಧ ಚಿನ್ನ ಚೇತನ ನೋಡಿ ರಸನೇಂದ್ರಿಯದೇ ಸಂಯೋಗ ಬ್ರಹ್ಮಾಯದ ಅದರದ್ದೇ ಹೇಳಬೇಕಾಗ್ತದೆ ರಸನ ಸಂಯೋಗದಿಂದ ರಸನೇಂದ್ರ ಹಾಲಿನ ಕೂಡ ಸಂಯೋಗ ಆಯ್ತಲ್ಲ ರಸನೇಂದ್ರ ಸಂಯೋಗ ಏನಾಗ್ತದೆ ಆ ಕಾಲದಾಗ ಆ ದುಗ್ಧ ಚಿನ್ನ ಚೇತನ ಸ್ಥವಿದ್ಯಾಮಿ ಹಾಲನ್ನು ಅವಚಿನ್ನ ಅಂದ್ರೆ ಮರ್ಯಾದಿತ ಚೇತನ ಏನೈತಲ್ಲ ಆ ದುಗ್ಧಾಕಾರ ಹಾಂ ಹೆಂಗೆ ಘಟಾಕಾರ ಪಟಾಕಾರ ಹಂಗೆ ದುಗ್ಧ ಅವಚಿನ್ನ ದುಗ್ಧ ಹಾಲು ಅವಚಿನ್ನ ಚೇತನದಲ್ಲಿದ್ದಂಥ ಅವಿದ್ಯಾ ಕ್ಷೋಭಾಗಿ ತಿಕ್ತ ರಸಾಕಾರ ಪರಿಣಾಮ ಅವಿದ್ಯಾಕ ಅವರ ತಿಕ್ತ ರಸಗೋಚರ ರಾಸಿನ ವೃತ್ತಿ ಏಕಕಾಲ ಮೇ ಹೋವೆ ಜೀವೇಂದ್ರಿಯದು ಅಂದರೆ ರಸನೇಂದ್ರಿಯದು ಮತ್ತು ಅಂತಃಕರಣದು ಏಕಕಾಲದಲ್ಲಿ ಆಗ್ತದೆ ಒಂದೇ ಕಾಲದಲ್ಲಿ ತ್ವಾಚವೃತ್ತಿಯರೇ ದುಗ್ಧದ ಅಧಿಷ್ಠಾನವನ್ನು ವಿಷೀಕರಿಸುತ್ತದೆ ಅದೇ ಕಾಲದಲ್ಲಿ ದೋಷದಿಂದ ಕೂಡಲ್ಪಟ್ಟಂಥ ರಸನೇಂದ್ರಿಯದು ಕೂಡ ದುಗ್ಧದೊಡನೆ ಸಂಯೋಗ ಆಗ್ತದೆ ದುಗ್ಧದೊಡನೆ ಆ ದುಗ್ಧದೊಡನೆ ಸಂಯೋಗವಾಗಲ್ಪಟ್ಟಂಥ ರಸನೇಂದ್ರಿಯ ಸಂಯೋಗ ಆದ ಕೂಡಲೇ ದುಗ್ಧ ಅವಚಿನ್ನ ಚೇತನದ ಇರುವ ಅವಿದ್ಯಾ ಕ್ಷೋಭ ಒಂದು ತಿಕ್ತ ರಸಾಕಾರ ಪರಿಣಾಮ ಆಯಿತು ತೀರ್ಥ ರಾಸನ ಆ ಕಾಲದಲ್ಲಿ ತಿಕ್ತ ರಸಾಕಾರ ಪರಿಣಾಮ ಅವಿದ್ಯಾಕ ಅವಿದ್ಯಾನೇ ಸರ್ಪಾಕಾರ ಹೆಂಗಾಗ್ತದೆ ಹಂಗೆ ತಿಕ್ತ ರಸಾಕಾರ ಐತೆ ಅವಿದ್ಯಾಕ ಮತ್ತು ಆ ತಿಕ್ತ ರಸನ ವಿಷೀಕರಿಸುವಂಥ ರಾಸನ ವೃತ್ತಿ ರಸನೇಂದ್ರಿಯ ಮತ್ತು ಅಂತಃಕರಣದು ಅಂದರೆ ತ್ವಾಚೇಂದ್ರಿಯದು ಏಕಕಾಲ ಎರಡೂ ಒಂದೇ ಕಾಲದಲ್ಲಿ ಆಗ್ತಾವ ಎರಡೂ ಒಂದೇ ಕಾಲದಲ್ಲಿ इस रीति से मधुर दुग्ध में तिक्त रस अध्यास होवे मधुर खैरसिंद अध्यास आगुತ್ತದೆ ता मधुर द्रव्य का प्रकाश तो त्वाच वृत्ति अवच्छिन्न चेतन से होवे मधुर हालिನ ಜ್ಞಾನಿ ಅದರಲ್ಲಿಂದ ಐತೆ ಅಂತ ಹೇಳ್ತಾರೆ ಅವರು ತ್ವಾಚ ವೃತ್ತಿಗೆ ಅವಚ್ಛಿನ್ನ ಚೇತನದಿಂದ ಆಯಿತು ಅವರ ತಿಕ್ತ ರಸಾಕಾರ ರಾಸನ ವೃತ್ತಿ ಹೋಗಿ ತಿಕ್ತ ಕೈರಸದು ಏನು ಜ್ಞಾನ ಅದು ರಸನೇಂದ್ರಿಯದಿಂದ ಆಯಿತು ಬರ್ತಿದ್ದೇನೆ ಯಾತೆ ವಾಸ್ತವಿಕ ರಸನೇಂದ್ರಿಯಗೆ ಕೈ ಆಗಿರ್ತದೆ ತ್ವಾಚೇಂದ್ರಿಯ ಕೈ ಭೀ ಗುರ್ತಾಗಲ್ಲ ತ್ವಾಚೇಂದ್ರಿಯದ ಕೆಲಸ ಏನು ಫಕ್ತ ತ್ವಾಚೇಂದ್ರಿಯ ದ್ರವ್ಯ ಗುಣ ಮಾಡ್ತದೆ पण ರಸನೇಂದ್ರಿಯಕ್ಕೆ ಮಾತ್ರ ರಸದ ಜ್ಞಾನ ಆಗ್ತದೆ ತ್ವಾಚೇಂದ್ರಿಯಕ್ಕೆ ರಸದ ಜ್ಞಾನ ಆಗಲ್ಲ ಹಾಂ ಅದಕ್ಕೆ ರಸನೇಂದ್ರಿಯದಲ್ಲೇ ಭ್ರಮ ಆಗ್ಯದ ಕೈ ಭ್ರಮ ಹೌದಿಲ್ಲ ಅಂದಮೇಲೆ ತಿಕ್ತ ರಸಾಕಾರ ರಾಸನ ವೃತ್ತಿ ಹೋವೆ ಯಾತೆ ರಾಸನ ವೃತ್ತಿ ಅವಚ್ಛಿನ್ನ ಚೇತನ से तिक्त रस का प्रकाश होवे है ರಾಸನ ವೃತ್ತಿ ಅವಚ್ಛಿನ್ನ ಚೇತನದಿಂದೊಡನೆ ತಿಕ್ತ ರಸದ ಜ್ಞಾನ ಆಗುತ್ತದೆ ತ್ವಾಚ ವೃತ್ತಿ रासन वृत्ति दुग्ध देश में जावे है हाँ या त्वाच वृत्ति रासन वृत्ति ಎರಡು ಹಾಲಿನ ದೇಶದಲ್ಲಿ ಹೋಗ್ಯಾವ ಯಾತೆ ಏಕ ದೇಶಸ್ಥ ಹೋನೇತೆ ಎರಡು ಒಂದೇ ದೇಶದಲ್ಲಿ ಅದಾವ ಎರಡು ಒಂದೇ ದೇಶದಲ್ಲಿ ಹಂಗೆ ವಿಷಯವೂಪಿ ಚೇತನ ಪ್ರತಿವೂಪಿ ಚೇತನ ಒಂದೇ ದೇಶದಲ್ಲಿ ಹಂಗೆ ಈಗ ಇಲ್ಲಿ ಈ ಮಧುರ ದುಗ್ಧ ಏನೈತಲ್ಲ ಈ ಮಧುರ ದುಗ್ಧದಲ್ಲಿ ತ್ವಾಚ ವೃತ್ತಿನೂ ಅಲ್ಲೇ ಐತಿ ರಾಸನ ವೃತ್ತಿನೂ ಅಲ್ಲೇ ಐತಿ ಹಾಂ ಹಾಂ
ಹಾಂ, ದುಗ್ಧದಲ್ಲಿ ಹಾಲು ಸ್ತನ ಹಾಂ, ಮಧುರ ಹಾಲು ಸ್ತನದಲ್ಲಿ. ಹಾಂ, ಅಲ್ಲಿ ತ್ವಾಚವೃತ್ತಿನೂ ಹೋಗೈತಿ, ಆ ರಾಸನ ವೃತ್ತಿನೂ ಹೋಗೈತಿ. ಎರಡೂ ಏಕಕಾಲದಲ್ಲಿ ಹೋಗಿರೋಣದಿಂದ, ಎರಡೂ ಏಕಕಾಲದಲ್ಲಿ. ಮತ್ತು ಎರಡೂ ಈಗ ಸದ್ಯ ಎರಡೂ ಒಂದೇ ದೇಶದಲ್ಲಿ ಅದಾವೆ. ಹಾಂ, ತ್ವಾಚವೃತ್ತಿನೂ ಅಲ್ಲಿ ಅದ, ರಾಸನ ವೃತ್ತಿನೂ ಅಲ್ಲಿ ಅದ. ಎರಡೂ ವೃತ್ತಿ ಏಕಕಾಲದಲ್ಲಿ ಒಂದೇ ಸ್ಥಾನದಲ್ಲಿ ಇರೋಣದ್ರದಿಂದ ಉಪಾಧಿಗಳು ಭೇದ ಮಾಡಿದ್ರೆ ಎರಡೂ ಉಪಿಚೇತನದು ಐಕ್ಯನೇ ಅದ. ಉಪಾಧಿ ತೆಗೆದ್ರೆ ಎರಡೂ ಉಪಿಚೇತನದು ಐಕ್ಯನೇ ಅದ ಅಂತ ಹೇಳ್ತಾನೆ. दुग्धदेश में जाव्याते एक देशस्थ होने थे उभय वृत्ति उपीत चेतन का भेद नहीं. उभय वृत्ति उपीत चेतन का भेद ಇಲ್ಲ ನೋಡಿ. ಎರಡೂ ಒಂದೇ ಸ್ಥಾನದಲ್ಲಿ ಅದಾವೆ. ಎರಡೂ ಉಪೀತ ಚೇತನದ ಭೇದ ಐತೇನು? ಉಪಾಧಿಗಳು ಭಿನ್ನ ಇದ್ರೆ ಉಪೀತದ ಭೇದ ಇರ್ತದೆ. ಎರಡೂ ಉಪಾಧಿಗಳು ಒಂದೇ ಸ್ಥಳದಲ್ಲಿ ಬಂದಾಗ ಉಪೀತದ ಭೇದ ಇರೋದಿಲ್ಲ. ಆಮೇಲೆ ಎರಡೂ ಉಪೀತದು ಒಂದೇ ಅದ, ಭೇದ नहीं. ಯಾತೆ ಅಧಿಷ್ಠಾನ, ಅಧಿಷ್ಠಾನ ತ್ವಾಚವೃತ್ತಿದು, ಅಧಿಷ್ಠಾನದು ರಸನ ಇಂದ್ರಿಯದು, ಭ್ರಮದು, अधिष्ठानाध्यस्तंको एक ज्ञान की विषयता भी संभवे. अधिष्ठानाध्यस्ಥ ಎರಡು ಒಂದೇ ಜ್ಞಾನಕ್ಕೆ ವಿಷಯ. ಮೊದಲು ಪದ ಹೇಳಿದ್ರಲ್ಲ, अधिष्ठानाध्यस्तको एक ज्ञान की विषयता होवे है. अधिष्ठानाध्यस्त को एक ज्ञान की विषयता होवे है. ಆದ್ದರಿಂದ ತಿಳಿತೆ ನಿಮಗಿದು ಇಲ್ಲ. ರಸನ ವೃತ್ತಿ ಅಧಿಷ್ಠಾನ ಅಧ್ಯಸ್ಥ, ಅಧಿಷ್ಠಾನ ಅಧ್ಯಸ್ಥ ಎರಡು ಒಂದೇ ಜ್ಞಾನಕ್ಕೆ ವಿಷಯ. ಎರಡು ಒಂದೇ ಜ್ಞಾನಕ್ಕೆ ವಿಷಯ ಇದ್ದಾವ ಅಂದ್ರೇ ಅವರು ಮೇಲೆ ಹೇಳಿದ್ರೆ ಫಸ್ಟ್ನೇ ಏಕ್ अधिष्ठान अध्यस्त एक ज्ञान की विषयता हुई. अरे धर्मी ज्ञानवादिಗಳ ಮತ अधिष्ठान अध्यस्त एक ज्ञान की विषयता होगी. इदमाकार इदम रजत ಬತ್ತಿಲಿಗೆ ಇಲ್ಲ. ಒಂದೇ ಜ್ಞಾನಕ್ಕೆ ವಿಷಯ. ಹಾಂ, ಇದಂ ರಜತ ಮಂಗ. ಹಾಂ ಹಾಂ, ಅಲ್ಲಿ ಕೌನ್ಸ್ ಮಾಡ್ರಿ. ಹಾಂ, ತಿಕ್ತ ರಸ ಗೋಚರಕ್ಕಿಂತ ಮೊದಲು ಸಂಭವೇ ಹೈ ಸಮಾಧಾನ ಹೇಳಿದರು. ಇಷ್ಟು ಈ ಸಂಪೂರ್ಣ ಹೆಡಿಂಗ್ ಸಾರೇ ಇದಿಟ್ಟು, ಸಂಪೂರ್ಣ ಹೆಡಿಂಗ್ದು ಸಾರೇ ಇಟ್ಟು. ಈಗ ಅದ್ರ ಮ್ಯಾಲೆ ಅವರು ಒಂದು ವೇಳೆಗೆ ಇದು ಬೇಕಾದ್ರೆ ಹೇಳ್ತಾರೆ. ಈಗ ಜೋ ತಿಕ್ತ ರಸಗೋಚರ ರಾಸನ ವೃತ್ತಿ ನೈಮಾನಿ. ಈಗ ಕೈಯನ್ನು ರಸ ವಿಷೀಕರಿಸುವಂಥ ರಾಸನೇಂದ್ರಿಗೆ ಕೈ ರುಚಿ ಹುಳಿ ಗುರ್ತಾಗ್ತದ, ತ್ವಾಚೇಂದ್ರಿಗೆ ಆಗಲ್ಲ. ರಾಸನಂದ ಜಿವ್ಯೇಂದ್ರಿ ಇದು. ಒಂದು ವೇಳೆ ಕೈ ರಸನ್ನ ವಿಷೀಕರಿಸುವಂಥ ರಾಸನ ವೃತ್ತಿ ನೈಮಾನಿ ಒಪ್ಪಲಿಲ್ಲ. ರಾಸನ ವೃತ್ತಿಗೆ ಆಗುತ್ತದೆ, ಅದಕ್ಕೆ ಕೈ ರಸ ಕಾಲ ಕೈದು ಜ್ಞಾನ ರಸನೇಂದ್ರಿಗೆ ಆಗ್ತಿಲ್ಲ. पण ಒಂದು ವೇಳೆಗೆ ಆ ರಾಸನ ವೃತ್ತಿ ಒಪ್ಪಲಿಲ್ಲ. ಮತ್ತೇನು ಕಿಂತು ತ್ವಾಚ ವೃತ್ತಿ ಮೈ त्वाच अभिव्यक्त चेतन से ये तिक्त रस का प्रकाश होवे तो त्वाच वृत्तिಯಲ್ಲಿ ಅಭಿವ್ಯಕ್ತ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದಲೇ ಚೇತನ ಸಾಕ್ಷಿಯಿಂದಲೇ ಆ ಕೈ ರಸದ ಜ್ಞಾನ ಒಪ್ಪಿದ್ದಾದರೆ माने तो तिक्त रस के ज्ञान में रासनत्व प्रतीति नहीं होगी. तिक्त रसದ ಜ್ಞಾನದಲ್ಲಿ ರಾಸನತ್ವ ಜ್ಞಾನ ಆಗಬಾರ್ದು. ಖರೆ ಜ್ಞಾನ ಮಾತ್ರ ರಾಸನತ್ವಕ್ಕೆ ಆಗ್ತದೆ. ಕೈದು ರಸನೇಂದ್ರಿಯಕ್ಕೇನೆ ಹುಳಿ ರುಚಿ ಕೈ ಜ್ಞಾನ ಆಗ್ತದೆ. ಆ ತ್ವಾಚ ವೃತ್ತಿಗೆ ಆಗಲ್ಲ. ಹಾಂ, ಒಂದು ವೇಳೆ ಅವರು ನೀವು ಕೈ ರಸವನ್ನು ವಿಷೀಕರಿಸುವಂಥ ರಾಸನ ವೃತ್ತಿ ಒಪ್ಪಲಿಲ್ಲ, ಮತ್ತೇನು ಒಪ್ತೀರಿ? ತ್ವಾಚ ವೃತ್ತಿಯಲ್ಲೇ ಅಭಿವ್ಯಕ್ತ ಚೇತನದಿಂದಲೇ ಆ ಕೈ ರಸದ ಜ್ಞಾನ ಒಪ್ಪಿದ್ರಿ,
ತಿಕ್ತರಸ ಜ್ಞಾನದಲ್ಲಿ ರಾಸನತ್ವ ಜ್ಞಾನ ಆಗುವುದೇ ಇಲ್ಲ. ಆಗ್ತದೇನು? ಆಗುವುದಿಲ್ಲ. ಹಾಂ, ಧರ್ಮೀ ಜ್ಞಾನವಾದಿ के मत में ಸರ್ಪರಸ್ತಾದಿಕ ಅಧ್ಯಾಸ ಮೇತ್ತು. ನೀವು ಮ್ಯಾಲೆ ಸರ್ಪ ಅಧ್ಯಾಸ ಮ್ಯಾಲೆ ಏಕ್ದಮ್ ಮ್ಯಾಲೆ ಹೇಳ್ಯಾರ, ಏಕ್ದಮ್ ಫಸ್ಟ್. ಹಾಂ, ಅಲ್ಲಿ धर्मी ज्ञानवादी के मत में सर्परस्तादिक अध्यास में तो अध्यास का कारण अध्यास का कारण अधिष्ठान के सामान्य ज्ञान में नेत्र का उपयोग होने से परंपरा से अध्यस्त ज्ञान को भी नेत्रजन्यता है. ಪರಂಪರಾದಿಂದ ನೇತ್ರಜನ್ಯತಾ ಇರುತ್ತದೆ. ನಿಮ್ಮ ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಮೇಲೆ ಹೇಳಲ್ಪಟ್ಟಂಥ ಸರ್ಪರಸ್ತಾದಿಕ ಅಧ್ಯಾಸದಲ್ಲಿ ಏನು ಅಧ್ಯಾಸ ಕಾರಣ ಅಧಿಷ್ಠಾನ ಸಾಮಾನ್ಯ ಜ್ಞಾನದಲ್ಲಿ ನೇತ್ರದ ಉಪಯೋಗ ಇರೋಣದಿಂದ ಆ ನೇತ್ರವೃತ್ತಿನೇ ಪರಂಪರ ಅಧ್ಯಸ್ಥಕ್ಕಾದರೂ ಕೂಡ ಆತದ ನೇತ್ರಜನ್ಯ ಪರಂಪರಾತೆ ನೇತ್ರಜನ್ಯತಾ ಸಂಭವೇ ಅಲ್ಲೇನೋ ಸಂಭವಿಸ್ತು जीतु. परंतु तिक्त रस के अध्यास में तो अधिष्ठान मधुर दुग्ध है. ಈ ತಿಕ್ತ ರಸದ ಏನು ಅಧ್ಯಾಸ ಆಗ್ಯದಲ್ಲ ಅದಕ್ಕೆ ಅಧಿಷ್ಠಾನ ಯಾವುದು? ಹಾಂ, ಮಧುರ ದುಗ್ಧ. ಸೊ ದ್ರವ್ಯರೂಪ ಹೋನೈತೆ ಹಾಲ, ಇದು ದ್ರವ್ಯರೂಪ ಇರೋಣದ್ರಿಂದ, ಹಾಲಿದು ದ್ರವ್ಯರೂಪ ಇರೋಣದಿಂದ ತಾಕೆ ಜ್ಞಾನ ಮೇ. ದ್ರವ್ಯ ರೂಪ ಅಂದರೆ ದುಗ್ಧ, ಹಾಲು ದ್ರವ್ಯ ರೂಪ. ಆ ದ್ರವ್ಯ ರೂಪದ ಜ್ಞಾನದಲ್ಲಿ ರಸನೇಂದ್ರಿಯಕ್ಕೆ ಉಪಯೋಗಕ್ಕೆ ಅಭಾವತೆ. ರಸನೇಂದ್ರಿಯದು ಅಲ್ಲಿ ಉಪಯೋಗ ಇಲ್ಲ, ಅಭಾವ. ಅಭಾವತೆ ಅಂದರೆ ರಸನೇಂದ್ರಿಯ ಹಾಲನ್ನು ವಿಷೀಕರಿಸುವುದೇ ಇಲ್ಲ. ಅದು ಮಧುರ ದ್ರವ್ಯನ ಗ್ರಹಣ ಮಾಡುವುದೇ ಇಲ್ಲ ರಸನೇಂದ್ರಿಯ. ನೀವು ಯಾಂತ ಹೇಳ್ಕತ್ತಾನ ಉಪಾಧ್ಯಾಯ ಯಾಂಗ್ ತಂದ ಅಂದರೆ ಮೇಲೆ ಯಾವ ರೀತಿ ನೀವು ಸರ್ಪ ಬೆಳ್ಳಿ ಮೊದಲಾದವುಗಳಲ್ಲೇನು ಅಧ್ಯಾಸ ಕಾರಣ ಅಧಿಷ್ಠಾನದ ಸಾಮಾನ್ಯ ಜ್ಞಾನದಲ್ಲಿ ನೇತ್ರದ ಉಪಯೋಗ ಇರೋಣದ್ರಿಂದ ಪರಂಪರಾ ಅಧ್ಯಸ್ಥ ಜ್ಞಾನಕ್ಕಾದರೂ ಕೂಡ ನೇತ್ರಜನ್ಯತಾ ಅಂತ ಹೇಳೋದು ಸಂಭವಿಸ್ತು. ಆದರೂ ಈ ಕೈ ರಸದ ಅಧ್ಯಾಸದಲ್ಲಿ ಏನು ಅಧಿಷ್ಠಾನ ಹಾಲದ ಮಧುರ ಮಧುರ ಇರ್ತದೆ ಹಾಲದ. ಆ ಹಾಲು ಅಂದರೆ ದ್ರವ್ಯ ರೂಪ, ಹೌದಿಲ್ಲ? ಆ ದ್ರವ್ಯ ರೂಪ ಹಾಲಿನ ಜ್ಞಾನದಲ್ಲಿ ರಸನೇಂದ್ರಿಯದ ಉಪಯೋಗ ಇಲ್ಲ ಅಂದ್ರೆ ಅಭಾವದಿಲ್ಲ. ಅಭಾವ ಇದ್ದಾಗ ಪರಂಪರಾಂತೆ ಭೀ ತಿಕ್ತ ರಸ ಜ್ಞಾನಕ್ಕೂ ರಸನ ಜನ್ಯತಾ ಸಂಭವೇ ನಹಿ. ಈಗ ಪರಂಪರಾದಿಂದಲೇ ಸಂಭವಿಸ್ತೈತೇನೆ ಇಲ್ಲಿ. ಮೊದಲು ನೇತ್ರಜನ್ಯ ಸಂಭವಿಸ್ಬೇಕಲ್ಲಿ ಅಧಿಷ್ಠಾನ ಸಾಮಾನ್ಯ ಜ್ಞಾನ ನೇತ್ರ ಉಪಯೋಗ ಅಲ್ಲಿ ಪರಂಪರಾದಿಂದ ಆ ಕಡೆ ಹೇಳಿದ್ರಿ. ಇಲ್ಲಿ ಅಧಿಷ್ಠಾನ ಜ್ಞಾನನೇ ಆಗಲ್ಲ ಅಂದಮೇಲೆ ರಸನೇಂದ್ರಿಯಕ್ಕೆ ಮತ್ತು ಪರಂಪರಾದಿಂದನೂ ಕೂಡ ಈ ರಸನೇಂದ್ರಿಯ ರಸಭ್ರಮ ತಿಕ್ತ ರಸಭ್ರಮದಲ್ಲಿ ನಿಮ್ಮದು ಸಂಭವಿಸಲಿಲ್ಲ. ಮತ್ತು ತಿಳಿದಿಲ್ಲ. ಪರಂಪರಾದಿಂದನೂ ಕೂಡ ಅಲ್ಲಿ ಹೆಂಗೆ ಪರಂಪರಾದಿಂದ ಹೇಳಿದ್ರಿ, ಪರಂಪರಾದಿಂದನೂ ಕೂಡ ಸಂಭವಿಸೋದಿಲ್ಲ. ಪರಂಪರಾದಿಂದನೂ ಕೂಡ ತಿಕ್ತ ರಸಜ್ಞಾನ ರಸನಿಜನ್ಯತಾ ಸಂಭವೇನೇ. ಆದ್ದರಿಂದ ಯಾತೆ ಈಗ ನೀವು ಇಲ್ಲಿ ಸಂಭವಿಸಲಿಲ್ಲ, ಅಲ್ಲಿ ಸಂಭವಿಸ್ತು. ಇಲ್ಲಿ ಸಂಭವಿಸಲಿಲ್ಲ, ಅಲ್ಲಿ ಮ್ಯಾಲೆ ಸಂಭವಿಸ್ತು, ಹೌದಿಲ್ಲ? ತಿಥಿಲಿ ಸಂಭವಿಸ್ತು. ಉಪಯೋಗವತ್ತೆ ತಿಕ್ತ ರಸ ಅಧ್ಯಾಸ ಮೇ ರಾಸನತ್ವ ಪ್ರತೀತಿ ಕಿ ನಿರ್ವಾಹ ವಾಸ್ತೆ. ಕೈ ರಸದ ಅಧ್ಯಾಸದಲ್ಲಿ ರಾಸನತ್ವ ಜ್ಞಾನದ ನಿರ್ವಾಹ ಸಲುವಾಗಿ ಅಂದರೆ ನೀವು ವ್ಯವಸ್ಥೆ ಮಾಡೋ ಸಲುವಾಗಿ ಈಗ ತ್ವಾಚೇಂದ್ರಿಯದ ತ್ವಾಚೇಂದ್ರಿಯ ದುಗ್ಧ ರಸಾಕಾರ ಅಧಿಷ್ಠಾನ ರಸನೇಂದ್ರಿಯ ಇದು ತಿಕ್ತ ರಸಾಕಾರ. ಈ ರೀತಿಯಿಂದ ನೀವು ಧರ್ಮಿಜ್ಞಾನವಾದಿಗಳು ತಿಕ್ತ ರಸ ಅಧ್ಯಾಸದಲ್ಲಿ ರಾಸನತ್ವೇ ಬ್ರಹ್ಮ ಹೇಳಬೇಕು. ನೀವು ರಾಸನತ್ವದ ಜ್ಞಾನದ ನಿರ್ವಾಹ ವಾಸ್ತೆ ಅಂದರೆ ವ್ಯವಸ್ಥೆ ಆಗೋ ಸಲುವಾಗಿ
धर्मी ज्ञानवादी को भी रासनवृत्ति अंतःकरण का अवश्य माननी चाहिए. ರಾಸನವೃತ್ತಿ ಅಂತಃಕರಣದ ಅವಶ್ಯ ಒಪ್ಪಬೇಕು ನೀವು, ಒಪ್ಪಲಿಕ್ಕೆ ಬೇಕು ನೀವು. ಹಾಂ, ಒಪ್ಪಬೇಕಾಗುತ್ತದೆ, ಒಪ್ಪಬೇಕಾಗುತ್ತದೆ. ಮತ್ತು ಇಲ್ಲಿ ಒಂದು ವೇಳೆ ಒಪ್ತಿಲ್ಲ ಅಂದರೆ ತೈಸೆ ಸರ್ಪರಸ್ತಾದಿ ಅಧ್ಯಾಸ ಮೇ ಬಿ ಅಧ್ಯಸ್ಥ ಗೋಚರ ಐಂದ್ರಿಕ ವೃತ್ತಿ ಹೋವೆ. ಇಲ್ಲಿ ಒಪ್ಪಿದ್ರೆ ಅಂದ್ರೆ ಇಲ್ಲಿ ಸರ್ಪ ಬೆಳ್ಳಿ ಮೊದಲಾದ ಅಧ್ಯಾಸದಲ್ಲಿ ಆದರೂ ಕೂಡ ಅಧ್ಯಸ್ಥ ಗೋಚರ ಐಂದ್ರಿಕ ವೃತ್ತಿನೇ ಆಗುತ್ತದೆ. ಯಾಕಾಗಲ್ಲ? ನಾ ಹೆಂಗೆ ಒಪ್ಪಿದ ಹಂಗೆ ನೀವು ಆದರೂ ಕೂಡ ಒಪ್ಪದ ನಡೀತೈತಿ. ತಾತೆ ಅಂದರೆ ಆ ಐಂದ್ರಿಕ ವೃತ್ತಿ ಬಿಟ್ಟು ಕಾರಣ, ತಾತೆ ಅಂದರೆ ಆ ಕಾರಣದಿಂದ ಆ ಐಂದ್ರಿಕ ವೃತ್ತಿಗಿಂತ ಭಿನ್ನ ಅಧ್ಯಸ್ಥ ಗೋಚರ ಅವಿದ್ಯಾ का सत्वगुण परिणाम अनिर्वच्ची वृत्ति कल्पना निष्फल है. ठीक है ನಿಮಗೆ? ಆ ಕಾರಣದಿಂದ ಆ ಐಂದ್ರಿಕ ವೃತ್ತಿ ನಾ ಹೆಂಗೆ ಒಪ್ಪಿದಲ್ಲ, ಆ ಐಂದ್ರಿಕ ವೃತ್ತಿಗಿಂತ ಭಿನ್ನ ನೀವು ಏನು ಹೇಳ್ತೀರಿ, ಅಧ್ಯಸ್ಥನ್ನು ವಿಷೀಕರಿಸುವಂಥ, ಅಧ್ಯಸ್ಥ ಸರ್ಪನ್ನು ವಿಷೀಕರಿಸುವಂಥ ಅವಿದ್ಯಾ ಸತ್ವಗುಣ ಪರಿಣಾಮ ಅನಿರ್ವಚನೀಯ वृत्ति कल्पना निष्फल है. निष्फल है, ठीक है, निष्फल है. ಯಾಕೆ ನಿಷ್ಫಲ ಅಂತಾನೆ? ಜಸೆ ಕಾಯಿ ಠಿಕಾಣಿ ಅಂದರೆ ಏನು, ಎಲ್ಲಿ ಅಧಿಷ್ಠಾನ ಆರೋಪ್ಯ ಎರಡೂ ಇಂದ್ರಿಯ ಸಂಬಂಧಿರೋ ಅಲ್ಲಿ ಮುಕ್ತ ದೋಷ ಸಂಭವಿಸುವುದಿಲ್ಲ, ಅಲ್ಲಿ ಸಂಭವಿಸುವುದಿಲ್ಲ. ಅದು ಸಿದ್ಧಾಂತ ಗ್ರಂಥದಲ್ಲಿ ಏನು, ಎಲ್ಲಿ ಎರಡು ಅನ್ಯತಾ ಖ್ಯಾತಿ ಲಿಖಿ, ಎಲ್ಲಿ ಅಧಿಷ್ಠಾನ ಇಂದ್ರಿಯ ಸಂಬಂಧ ಇರುವುದು, ಅಧಿಷ್ಠಾನ ಇಂದ್ರಿಯದು ಎರಡು ನಿಮಗೆ ಎಲ್ಲಿ ಹೋಗಿದ್ದು, ಅಧಿಷ್ಠಾನ ಎಲ್ಲಿ ಹೋಗಿದೆ ಅಂದರೆ ನ್ಯಾಯಿಕರು ನೀವು ಅನ್ಯತಾ ಖ್ಯಾತಿ ಒಪ್ಪಿರಲ್ಲ. ಎಲ್ಲಿ ಒಪ್ಪಿದೆವು? ಎಲ್ಲಿ ಅಧಿಷ್ಠಾನ ಆರೋಪ್ಯ ಎರಡೂ ಇಂದ್ರಿಯ ಸಂಬಂಧ ಇರುವುದು ಅಂಥ ಸ್ಥಳದಲ್ಲಿ ನಾವು ಅನ್ಯತಾ ಖ್ಯಾತಿ ಒಪ್ಪಿದೆವು. ಒಂದೇ ಇಂದ್ರಿಯ ಸಂಬಂಧ ಇರುವುದು. ಅಧಿಷ್ಠಾನ ಆರೋಪ್ಯ ಎರಡೂ ಇಂದ್ರಿಯ ಸಂಬಂಧಿಯಲ್ಲಿ ಇರ್ತಾವ, ಅಂಥ ಸ್ಥಳದಲ್ಲಿ ನಾವು ಅನ್ಯತಾ ಖ್ಯಾತಿ ಒಪ್ಪಿದೆವು. ಆದರೂ ಕವಿತಾರ್ಕಿಕಲ್ಲ, ಸರ್ವಜ್ಞಾತ್ಮನಿಗಳು ಜ್ಞಾನ ಒಪ್ಪ ಜರೂಲೆ ಅಂತ ಮುಂದೆ ಅವ್ರು ಖಂಡನ ಮಾಡ್ಯಾರ ಆಟೋ ಪ್ರಕಾಶದಾಗ. ಅಂತೂ ಅಲ್ಲೇನೋ ಅನ್ಯತಾ ಖ್ಯಾತಿ ಹೇಳೋದು ನಿಮ್ಮದು ಸಂಭವಿಸ್ತದೆ. ಅದರಂತೆ ತಿಕ್ತರಸ ಅಧ್ಯಾಸದಲ್ಲಿ ಐಂದ್ರಿಕತ್ತು ಒಪ್ಪಿದರೆ, ಅದರಂತೆ ಸರ್ಪರಸಾಧಿಕಲ್ಲಿ ಕೂಡ ಐಂದ್ರಿಕ ವೃತ್ತಿ ಒಪ್ಪ್ರಿ. ಈಗ ಐಂದ್ರಿಕ ಅಂತಃಕರಣ ವೃತ್ತಿ ಒಪ್ಪಿದರೆ, ತಿಕ್ತ ರಸ ಅಧ್ಯಾಸದಲ್ಲಿ ಐಂದ್ರಿಕ ಅಂದರೆ ಸಾಕ್ಷಾತ್ ಇಂದ್ರಿಯ ಸಂಬಂಧ ಒಪ್ಪಿದಿರಿ ಅಂದರೆ, ಅದರಂತೆ ಸರ್ಪ ಬೆಳ್ಳಿ ಮೊದಲಾದವರಲ್ಲಿ ಶುದ್ಧ ಐಂದ್ರಿಕ ವೃತ್ತಿ ಒಪ್ಪಬೇಕು. ಇದೇ ಐಂದ್ರಿಕ ವೃತ್ತಿಗಿಂತ ಭಿನ್ನ ಅವಿದ್ಯಾವೃತ್ತಿ ಒಪ್ಪುವುದು ನಿಷ್ಫಲ. ಅವಿದ್ಯಾವೃತ್ತಿ ನೀವು ಒಪ್ಪಿರಲ್ಲ, ನಿಷ್ಫಲ ಆಗ್ತದ. ತಿಳಿತೇನು? ತಿಳಿದಿಲ್ಲ? ತಿಳಿದಿಲ್ಲ? ಈಗ ಸರ್ಪ ಈಗ ಮ್ಯಾಲ ಎಲ್ಲಿ ತನಕ ನಿಮ್ಗೆ ತಿಳಿದು ಗೊತ್ತ? ಹಾಂ, ಅಂದ್ರೆ ತಿಕ್ತರಸ ಅಧ್ಯಾಸದಲ್ಲಿ ರಾಸನತ್ವದ ಜ್ಞಾನ ನೀವು ಸಂಭವಿಸುತ್ತದ ವ್ಯವಸ್ಥೆ ಮಾಡುವ ಸಲುವಾಗಿ ಧರ್ಮಿಜ್ಞಾನವಾದಿಗಳಿಗೂ ಕೂಡ ರಾಸನ ವೃತ್ತಿ ಅಂದರೆ ಅಂತಃಕರಣ ವೃತ್ತಿ ಅವಶ್ಯ ಒಪ್ಪಬೇಕೇ ಆಗುತ್ತದೆ. ಹಾಂ, ಯಾವ ರೀತಿ ಸರ್ಪ ಬೆಳ್ಳಿ ಮೊದಲಾದ ಅಧ್ಯಾಸದಲ್ಲಿ ಅಧ್ಯಸ್ಥ ವಿಷಯಕಸ್ಥ ಐಂದ್ರಿಕ ವೃತ್ತಿನೂ ಸಂಭವಿಸ್ತೈತಲ್ಲ, ಅದಕ್ಕಿಂತ ಭಿನ್ನ ಆ ಇಂದ್ರಿಯ ನಾ ಹೆಂಗೆ ಸರ್ಪ ಬೆಳ್ಳಿ ಮೊದಲಾಗಣೆ ಸಾಕ್ಷಾತ್ ಇಂದ್ರಿಯ ಸಂಬಂಧ ಒಪ್ಪಿದ ಹಾಗೆ ನೀವು ಆದರೂ ಕೂಡ ರಾಸನತ್ವದು ಅಂತಃಕರಣ ಒಪ್ಪಬೇಕಾಗುತ್ತೆ. ಇಲ್ಲಿ ಹೆಂಗೆ ಒಪ್ಪಿದ್ರಿ ಹಂಗೆ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ಕೂಡ ಒಪ್ಪಬೇಕಾಗ್ತದೆ ನಿಮಗೆ. ಅಲ್ಲಿ ನೀವು ಒಪ್ಪ್ರಿ, ನಾ ಹೆಂಗೆ ಒಪ್ಪಿದ ಹಂಗೆ ಒಪ್ಪ್ರಿ ನೀವು, ತಿಳಿತಾ?
ಅದರ ಸಲುವಾಗಿ ಅದಕ್ಕಿಂತ ಭಿನ್ನ ಅವಿದ್ಯಾವೃತ್ತಿ ಆದರೆ ಸತ್ವಗುಣದು ಸರ್ಪಾಕಾರ ಆಯಿತು, ಅಧ್ಯಸ್ಥಾಕಾರ ಆಯಿತು. ಹಿಂಗೆ ನಿಮ್ಮದು ನಿಷ್ಫಲದ, ಹಿಂಗೆ ನಿಮ್ಮ ಒಪ್ಪುದು ನಿಷ್ಫಲದ ಅಂತ ಹೇಳ್ದ. ಹಾಂ, ಯಾ ಮತ ಮೇ ಅದ್ರ ಉಪಾಧ್ಯಾಯನ ಮತದಲ್ಲಿ ಕೆಳಗೆ ಬರ್ಕೊಳ್ಲಿ ಅದು ಅಂದರೆ ಉಪಾಧ್ಯಾಯನ ಮತದಲ್ಲಿ अविद्या का परिणाम केवल विषयाकारी होवे. अविद्या का परिणाम केवल विषयाकारी होवे. तिस अनिर्वचनीय की विषय की ज्ञान की वृत्ति अंतःकरण की होवे. ज्ञान रूप वृत्ति अंतःकरण की होवे. ಯಾಕಂದ್ರೆ ಜ್ಞಾನಾಧ್ಯಾಸ ಒಪ್ಪಿಲ್ಲ, ಅರ್ಥಾಧ್ಯಾಸ ಅಟ್ಟೆ ಒಪ್ಪಿನ. ಕೇವಲ ವಿಷಯಕಾರಿ ಹೋವೆ. ಅವಿದ್ಯಾದು ಪರಿಣಾಮ ಕೇವಲ ವಿಷಯ ಸರ್ಪಟ್ಟೆ ಆಗ್ತದೆ. ಆದರೂ ಅನಿರ್ವಚನೀಯ ಸರ್ಪದ್ದು ಜ್ಞಾನ ಅದು ಅಂತಃಕರಣ ವೃತ್ತಿಯಿಂದ ಆಗ್ತದೆ. ಯಾಕಂದ್ರೆ ಜ್ಞಾನಾಧ್ಯಾಸ ಒಪ್ಪಿಲ್ಲ. ದುಷ್ಟ ಇಂದ್ರಿಯಕ್ಕೆ ಸಂಯೋಗತೆ ಓ ವೃತ್ತಿ ಹೋವೆ. ದೋಷ ಸಹಿತ ಇಂದ್ರಿಯ ಸಂಯೋಗದಿಂದ ಆ ವೃತ್ತಿ ಆಗುತ್ತದೆ. ಯಾತೆ ಬ್ರಹ್ಮರೂಪ ಹೋವೆ. ದೋಷ ಸಹಿತ ಇಂದ್ರಿಯ ಸಂಯೋಗದಿಂದ ಅದು ಸರ್ಪ ಬ್ರಹ್ಮರೂಪ ಆಗ್ತದೆ. ಅವರ ಅಧಿಷ್ಠಾನತೆ ದುಷ್ಟ ಇಂದ್ರಿಯ ಕಾ ಸಂಬಂಧ ಹೀ. ಅಧಿಷ್ಠಾನದೊಡನೆ ದುಷ್ಟ ಇಂದ್ರಿಯ ಸಂಬಂಧವೇ ಅವಿದ್ಯಾ ಕ್ಷೋಭದ್ವಾರ ಅಧ್ಯಾಸ ಕಾ ಹೇತು ಹೈ. ಅವನದು ಮತ್ತು ಉಪಾಧ್ಯಾಯಂದು ಅಧಿಷ್ಠಾನದೊಡನೆ ದೋಷ ಸಹಿತ ಇಂದ್ರಿಯ ಸಂಬಂಧ ಆಯಿತು. ಅಂದಮೇಲೆ ಅಧ್ಯಾಸ ಅಂದರೆ ಅವಿದ್ಯಾ ಕ್ಷೋಭ ಆದ ನಂತರ अध्यास अदे अध्यास का कारण अधिष्ठान का सामान्य ज्ञान अध्यास का हेतु नहीं। अधिष्ठान का सामान्य ज्ञान अध्यास का कारण ಇಲ್ಲ ಅಂತ ಹಿಂಗೆ ಉಪಾಧ್ಯಾಯ ಹೇಳ್ದ. ಉಪಾಧ್ಯಾಯ ಹೇಳ್ದ ಇಲ್ಲಿ ತನಕ. ಹಾಂ ಹಾಂ